ಕಬಿನಿ ಎರಡನೇ ಹಂತದ ಯೋಜನೆ ಕೈಗೆತ್ತಿಕೊಳ್ಳುವಂತೆ ಮಹೇಶ್ ಕುಮಾರ್ ಆಗ್ರಹ. ಜಿಲ್ಲೆಯ 4 ಲಕ್ಷ ಎಕರೆ ಜಮೀನಿಗೆ ನೀರು ಉಣಿಸಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಮರಾಜನಗರದ ಕಬಿನಿ ಎರಡನೇ ಹಂತದ ಯೋಜನೆ ಕೈಗೆತ್ತಿಕೊಳ್ಳುವಂತೆ ವಿಶ್ವ ರೈತ ಸಂಘ ಸದಸ್ಯರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ನಾಟಿ ವೈದ್ಯರಾದ ಹೆಗ್ಗವಾಡಿಪುರದ ಎಚ್ಸಿ ಮಹೇಶ್ ಕುಮಾರ್ ಆಗ್ರಹಿಸಿದರು. ನಗರದ ಜಿಲ್ಲಾಡಳಿತ ಭವನದ ಎದುರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಧಾಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಚಾಮರಾಜನಗರದಲ್ಲಿ ಕಬಿನಿ ಎರಡನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಅಂದಿನ ಸರ್ಕಾರದಲ್ಲಿ ಎಚ್.ಡಿ. ದೇವೇಗೌಡರು ನೀರಾವರಿ ಸಚಿವರಾಗಿದ್ದರು, ಬಿ. ರಾಜಯ್ಯ ಅವರು ಗೃಹ ಸಚಿವರಾಗಿದ್ದರು. ಈಗಿನ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರುವ ಎಸ್.ಸಿ. ಮಹದೇವಪ್ಪ, ಕೆ.ಎಸ್. ನಾಗರತ್ನಮ್ಮ, ಬಸವಯ್ಯ ಅಂದು ಶಾಸಕರಾಗಿದ್ದರು ಎಂದರು. ನ್ಯಾಯಾಲಯದ ತಡೆಯಾಜ್ಞೆ ನೆಪ ಸುಮಾರು 40 ವರ್ಷ ಕಳೆದರೂ ಕೂಡ ಯೋಜನೆ ನೆನಪಿಗೆ ಬಿದ್ದಿದೆ. ಅದರ ಬಗ್ಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಒಂದು ವಿಚಾರ ಎತ್ತದೇ ಇರುವುದು ತೀವ್ರ ಖಂಡನೀಯವಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರುಣಾದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿ ಎಲ್ಲರ ಮನೆಯಲ್ಲಿ ಅವರ ಫೋಟೋ ಇಟ್ಟಿದ್ದಾರೆ. ರೈತಾಪಿ ಜನರು ನೆನೆಸಿಕೊಳ್ಳುವ ಕೆಲಸ ಮಾಡಿದ್ದಾರೆ. ಕಾವೇರಿ ಟ್ರಿಬ್ಯುನಲ್ ಆಕ್ಟ್ ಮುಗಿದಿದೆ. 200 ಕ್ಯೂಸೆಕ್ ನೀರು ಕೊಡಬೇಕು ಅಂತ ಇದೆ. ಅದನ್ನು ಬಳಕೆ ಮಾಡಿಕೊಂಡ್ರೆ ಸಾಕು. 4 ಲಕ್ಷಕ್ಕೂ ಹೆಚ್ಚು ಎಕರೆಗೆ ನೀರು ಉಣಿಸಬಹುದು, ನೀರಾವರಿ ಪ್ರದೇಶ ಮಾಡಬಹುದು. ಇದನ್ನು ತಡೆಯುವವರು ಯಾರು ಎಂಬುದು ಅನುಮಾನವಾಗುತ್ತಿದೆ ಎಂದರು. ರೈತರ ಪರ ಕಾಳಜಿಯುಳ್ಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಣ್ಮುಚ್ಚಿ ಕಿವಿ ಕೇಳದಂತಿರುವುದು ಖಂಡನೀಯ. ಹವಾಜ್ ಕಲ್ಯಾಣ ಸಚಿವ ಎಸ್.ಸಿ. ಮಹಾದೇವ, ಶಾಸಕ ಎ.ಆರ್. ಕೃಷ್ಣಮೂರ್ತಿ ಅವರು ಕೆಂಪನಪುರಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ತಮಗೆ ಕೊಟ್ಟಿರುವ ಚಾಮರಾಜನಗರ ಕಬಿನಿ ಎರಡನೇ ಹಂತದ ಯೋಜನೆಯ ಶಂಕುಸ್ಥಾಪನೆ ಆಹ್ವಾನ ಪತ್ರವನ್ನು ತೋರಿಸಿ ಶೀಘ್ರದಲ್ಲೇ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಂತೆ ಮನವಿ ಮಾಡಿದ್ದೇನೆ. ಅಲ್ಲದೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟದಲ್ಲೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಹದೇವಪ್ಪ ಹಾಗೂ ಜಿಲ್ಲೆಯ ಶಾಸಕರು ಕೂಡಲೇ ಚಾಮರಾಜನಗರದ ಕಬಿನಿ ಎರಡನೇ ಹಂತದ ಯೋಜನೆಗೆ ಕಾರ್ಯಗತ ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲೆಯ ಜನತೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮಹೇಶ್ ಕುಮಾರ್ ಎಚ್ಚರಿಸಿದರು. ಬ್ಯೂರೋ ರಿಪೋರ್ಟ್, ಹುಮಾನ್ ನಂಜುಂಡನಾಯಕ, ಚಾಮರಾಜನಗರ. ನಮ್ಮ ಚಾಮರಾಜನಗರದಲ್ಲಿ ಕಬಿನಿ ಎರಡನೇ ಅಂತ ಜಾರಿ ಮಾಡ್ತೀವಿ ಅಂತಂತ ಶಂಕುಸ್ಥಾಪನೆ ಮಾಡಿದಂಥ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರು, ದೇವೇಗೌಡ ನೀರಾವರಿ ಮಂತ್ರಿ ಆಗಿದ್ದರು, ಬಿ. ರಾಜಯ್ಯನವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಇದೇ ರೀತಿ ನಾಗರತ್ನಮ್ಮ ಎಲ್ಲ ಆಗಿದ್ದರು. ಅದರ ಜೊತೆಗೆ ಎಚ್.ಸಿ. ಈಗ ಪ್ರಬಲ ಹುದ್ದೆಯಲ್ಲಿರುವಂಥ ಎಸ್.ಸಿ. ಮಹದೇವಪ್ಪನವರು ಇವತ್ತು ಇದ್ದಾರೆ. ಇದರಲ್ಲಿ ಅವರು ಕೂಡ ಆಗ ಎಮ್.ಎಲ್.ಎ. ಆಗಿದ್ದರು. ಇಷ್ಟಾದರೂ ಕೂಡ ಈಗ ಆಗಲಿಂದ ಟ್ರಿಬ್ಯುನಲ್ ಆಕ್ಟು ನಮ್ಗೆ ನ್ಯಾಯಾಲಯ ಅಡ್ಡಿ ಅದ ಅದಾದ ಇದದ ಅಂತ ತಳ್ಳಾಡ್ಕೊಂಬಂದರು. ಆಯಿತು, ಅದನ್ನೂ ಸಹಿಸ್ಕೊಳ್ಳೋ. ಎಷ್ಟು ಸಹಿಸೋಕ್ಕಾದ್ದು? ಈಗ 40 ವರ್ಷ ಬರ್ತಾ ಇದೆ. 40 ವರ್ಷ ಆದರೂ ಸಹ ಇನ್ನೂ ಕಬಿನಿ ಎರಡನೇ ಹಂತದ ಬಗ್ಗೆ ಒಂದು ವಿಚಾರ ಏನೂ ಮಾಡದೆ ಕೂತಿರೋದು ಖಂಡನೀಯ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ವರುಣಾದಲ್ಲಿ ಆ ರೀತಿ ಮಾಡಿ ಇವತ್ತು ಕೂಡ ಅವ್ರ ಹೆಸರು ಭಾಳ ಅದ್ದೂರಿಯಲ್ಲಿದೆ. ಎಲ್ಲರ ಮನೆಯವ್ರು ಫೋಟೋಗಳು ಇಟ್ಟಿದ್ದಾರೆ, ಆ ರೀತಿ ನೆನೆಸ್ಕೊತಾರೆ. ಆದ್ದರಿಂದ ಇವತ್ತು ಸಿದ್ದರಾಮಯ್ಯ ಯಾಕೆ ಕಬಿನಿ ಎರಡನೇ ಅಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದು ಅಲ್ಲದೆ ನ್ಯಾಯಾಲಯದಲ್ಲಿ ಅವರು ನ್ಯಾಯ ಮಾಡಿದಂಥವರು ಅಂತ್ಯದಲ್ಲಿ ಕೂಡ ಅವರು ಇವತ್ತು ಕಬಿನಿ ಟ್ರಿಬ್ಯುನಲ್ ಆಕ್ಟ್ ಎಲ್ಲ ಮುಗ್ದದೆ. ಏನು 200 ಚಿಲ್ಲರೆ ಕ್ಯೂಸೆಕ್ಸ್ ನೀರನ್ನ ನಮ್ಗೆ ಕೊಡಬೇಕು ಅಂತದೆ. ಆ ನೀರು ಬಳಕೆ ಮಾಡಿದ್ರೆ 4 ಲಕ್ಷಕ್ಕೂ ಹೆಚ್ಚು ನೀರನ್ನ ಉಣಿಸ್ಬೋದು. ಇವತ್ತು ನೀರಾವರಿ ಪ್ರದೇಶ ನಮ್ಮನ್ನೆಲ್ಲ ಮಾಡ್ಬೋದು. ಇದನ್ನು ತಡೀತಾ ಇರೋರು ಯಾರು ಅಂತ ನಮ್ಗೆ ಅನುಮಾನ ಆಯ್ತಾ ಇದೆ. ಇವತ್ತು ರೈತರ ಪರ ಇರೋಂಥ ಸಿದ್ದರಾಮಯ್ಯ ಯಾಕೆ ಇದರಲ್ಲಿ ಕಣ್ಣು ಮುಚ್ಕೊಂಡು ಕಿವಿ ಕೇಳದೇ ಇರೋದು ಖಂಡನೀಯ. ಜೊತೆಗೆ ಎಸ್.ಸಿ. ಮಹದೇವಪ್ಪನವ್ರಿಗೂ ಸಹ ಮೊನ್ನೆ ಕೆಂಪನಪುರದಲ್ಲಿ ಅಂಬೇಡ್ಕರ್ ಇದಕ್ಕೆ ಬಂದಿದ್ದಾಗ ಜಯಂತ್ಯೋತ್ಸವಕ್ಕೆ ಅಲ್ಲಿ ಅವರು ಎ.ಆರ್. ಕೃಷ್ಣಮೂರ್ತಿ, ನಿಮ್ಮ ತಂದೆಯವ್ರು ಮಾಡಾರಂಥ ಎ.ಆರ್. ಕೃಷ್ಣಮೂರ್ತಿಗೂ ಹೇಳಿದೆ. ಆಮೇಲೆ ಇವರು ಶಂಕುಸ್ಥಾಪನೆ ಮಾಡ್ರ ಅಂತ ಇದು ಕೂಡ ನಮ್ಗೆ ಆಹ್ವಾನ ಕೊಟ್ಟರ ಪತ್ರನೂ ಸಹ ಲಗರಿಸಿದ್ದೀನಿ ನಾನು. ಆದರೆ ಇನ್ನೂ ಕೂಡ ಮಾಡದೇ ಇರೋದು ಇದು ಇನ್ನೂ ಜನ ಸಹಿಸ್ಕೊಳ್ಳೋ. ದಯವಿಟ್ಟು ಬೀದಿಗಿಳಿಬಾರ್ದು. ಕೂಡಲೇ ಇದನ್ನ ಕಾರ್ಯಗತ ಮಾಡಬೇಕು. 4 ಲಕ್ಷಕ್ಕೂ ಹೆಚ್ಚು ಎಕರೆಗೆ ಭೂಮಿಗೆ ನೀರು ಉಳಿಸಬೇಕು, ಕಬಿನಿ ಎರಡನೇ ಅಂತ ತರಬೇಕು ಅಂತ ಈ ಮೂಲಕ ಆಗ್ರಹ ಮಾಡೋದ್ರ ಜೊತೆಗೆ ಇನ್ನೂ ಜನ ಸಹಿಸಲ್ಲ, ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಯಾಕಂತಂದರೆ ಯಾರು ತಾನೇ ಸಹಿಸ್ತಾರೋ 40 ವರ್ಷದಿಂದ ನೀರಿನ ನಕ್ಷೆ, ಕೆಂಪು ನಕ್ಷೆ, ಬಿಳಿ ನಕ್ಷೆ ಹಂಗೆ ತೋರಿಸ್ಕೊಂಬತ್ತಾರೆ. ಇದು ಸಹಿಸೋದಲ್ಲ. ಆದ್ದರಿಂದ ಕೂಡಲೇ ಈ ಕೆಲಸನ ಎತ್ಕೊಂಡು ಭೂಮಿಗೆ ನೀರು ಉಳಿಸೋವಂಥ ಕಾರ್ಯವನ್ನು ಈಗ ತ್ವರಿತವಾಗಿ ತಗೋಬೇಕು. ಎಚ್.ಸಿ. ಮಹದೇವಪ್ಪನವರಾಗಲಿ, ಎ.ಆರ್. ಕೃಷ್ಣಮೂರ್ತಿ ಆಗಲಿ, ಸಿದ್ದರಾಮಯ್ಯನವರಾಗಲಿ, ನೀರಾವರಿ ಪ್ರತಿಯೊಬ್ಬರು ಕೂಡ ಇದನ್ನು ತಕ್ಕೊಂಡು ಚಾಲೆಂಜಾಗಿ ಮಾಡಬೇಕು. ಇವತ್ತು ಅಜರಾಮರ ಉಳ್ಕತ್ತವ್ರ ಹೆಸರು ಈಗ ಮಾಡಿದ್ರು ಸಹ ಇಲ್ಲದೇರು ಮಾತ್ರ ಅವರ ಸ್ಥಿತಿ ಅತಿಗತಿ ಆಗೋಯ್ತದೆ. ಆದ್ದರಿಂದ ಎಚ್ಚರಿಕೆ ಕೊಡ್ತಾ ಇದ್ರ ಜೊತೆಗೆ ಮನವಿಯಲ್ಲ, ಇದು ಆಗ್ರಹನೂ ಸಹ ಮಾಡ್ತಾ ಇದ್ದೀನಿ ನಾನು. ಕೂಡಲೇ ಕಬಿನಿ ಎರಡನೇ ಅಂತನ ಕೈಗೆತ್ಕೊಂಡು ಮಾಡಲೇಬೇಕು. ಇದು ನಮ್ಮ ಕಡೆ ಖಂಡಿತವಾಗಿ ಹೇಳ್ತಾ ಇರೋಂಥ ಕರ್ನಾಟಕ ರಾಜ್ಯ ರೈತಾಂಗ ಸೇನೆಯ ಮಹೇಶ್ ಕುಮಾರ್ ಆಗ್ರಹ.